ಡಿಸಿಸಿ ಬ್ಯಾಂಕ್ ಚುನಾವಣೆಯಲ್ಲಿ ಸ್ಪರ್ಧೆಗೆ ಅವಕಾಶ ಸಿಕ್ಕಾಗ ನೋಡೋಣ. ಈ ಬಗ್ಗೆ ಯಾರೂ ನನ್ನ ಜೊತೆ ಚರ್ಚಿಸಿಲ್ಲ ಎಂದು ರಾಜ್ಯ ಕಾಂಗ್ರೆಸ್ ಯುವ ಘಟಕದ ಪ್ರಧಾನ ಕಾರ್ಯದರ್ಶಿ ರಾಹುಲ್ ಜಾರಕಿಹೊಳಿ ಹೇಳಿದರು. ಬೆಳಗಾವಿಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದವರು, ನನಗೆ ಪಕ್ಷ ಸಂಘಟನೆ ಹಾಗೂ ತಂದೆಯವರು ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸುತ್ತಿದ್ದೇನೆ. ಡಿಸಿಸಿ ಬ್ಯಾಂಕ್ ಚುನಾವಣೆಯ ಸ್ಪರ್ಧೆ ಕುರಿತು ತಂದೆಯವರ ಜೊತೆಯಾಗಲಿ ಬೇರೆ ಯಾರ ಜೊತೆಗೂ ಚರ್ಚಿಸಿಲ್ಲ. ಅವಕಾಶ ಸಿಕ್ಕಾಗ ನೋಡೋಣ ಎಂದರು. ಇನ್ನೂ ಅಂತ ಯಾವುದೇ ರೀತಿ ಆದ ಚರ್ಚೆ ತಂದೆಯವ್ರ ಜೊತೆ ಆಗಿರ್ಬೋದು, ನಾವು ಯಾರ ಜೊತೆ ಕೂಡ ಮಾಡಿಲ್ಲ. ಅದಕ್ಕೆ ಮುಂದಿನ ವಾರ ಅದು ನೋಡೋಣ ಯಾವ ರೀತಿ ಹೇಳಬೇಕು. ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರಂತೆ ತಂದೆಯವರು. ಇನ್ನು ತಂದೆಯವ್ರ ಜೊತೆ ಆಗಿರ್ಬೋದು, ಯಾರ ಜೊತೆನೇ ಆದಂಥ ಚರ್ಚೆ ಇನ್ನೂ ಆಗಿಲ್ಲ. ಆಕ್ಟಿವ್ ಆಗಿದ್ದಾರೆ ಇಲ್ಲ, ನಾವು ನಮ್ಮ ಪಾರ್ಟಿ ಸಂಘಟನೆ ಆಗಿರ್ಬೋದು, ನಮ್ಮ ಕೆಲಸ ನಾವು ತಂದೆಯವ್ರು ಕೊಟ್ಟ ಜವಾಬ್ದಾರಿ ನಾವು ಯುವಕ ಮಾಡ್ತೇವೆ. ಮೊದಲಿನ ಥರ ಸುಮಾರು 3-4 ವರ್ಷಗಳಿಂದ ನಾವು ಈ ಕ್ಷೇತ್ರದಲ್ಲಿ ಬಂದಾಗ ಕಂಟಿನ್ಯೂಸ್ ನಾವು ಆ್ಯಕ್ಟಿವ್ ಆಗಿನೇ ಮಾಡ್ತೇವೆ. ಒಂದು ವೇಳೆ ಅವಕಾಶ ಸಿಕ್ಕರೆ ಇಲ್ಲ, ಅದು ನೋಡಿ ಅವಕಾಶ ಸಿಗ್ಬೇಕಲ್ಲ, ಅವಕಾಶ ಸಿಕ್ಕಾಗ ನೋಡೋದು. ಧರ್ಮನಾಥ ಭವನದಲ್ಲಿ ಬೆಳಗಾವಿ ತಾಲೂಕಿಗೆ ಸಂಬಂಧಪಟ್ಟ ಸಭೆ ನಡೆಯಿತು. ಬೆಳಗಾವಿ ತಾಲೂಕಿನಲ್ಲಿ ಯಮಕನ್ಮರಡಿ ಕ್ಷೇತ್ರದ ಸುಮಾರು ಪಿಕೆಪಿಎಸ್ ಸೊಸೈಟಿಗಳು ಬರುತ್ತವೆ. ಅವರು ಆಹ್ವಾನ ನೀಡಿದ್ರು. ಅದಕ್ಕೆ ಕಾರ್ಯಕ್ರಮದಲ್ಲಿ ಅತಿಥಿಯಾಗಿ ಭಾಗವಹಿಸಿದ್ದೇನೆ ಎಂದರು. ಕಾಂಗ್ರೆಸ್ ಯುವ ಘಟಕದಿಂದ 2 ಕಾರ್ಯಕ್ರಮಗಳ ಆಯೋಜನೆ ಮಾಡಲಾಗಿದೆ. ಜಿಲ್ಲಾ ಗ್ರಾಮೀಣ ಘಟಕದಿಂದ ಜುಲೈ 27ರಂದು 3 ಗಂಟೆಗೆ ಬೈಲೊಂಗಲದಲ್ಲಿ ಯುವ ಸಮಾವೇಶ ಜರುಗಲಿದೆ. ರಾಜ್ಯಾಧ್ಯಕ್ಷರು ಸೇರಿದಂತೆ ಎಲ್ಲ ಪದಾಧಿಕಾರಿಗಳು ಸೇರಿದಂತೆ ಸಚಿವರಾದ ಸತೀಶ್ ಜಾರಕಿಹೊಳಿ, ಲಕ್ಷ್ಮೀ ಹೆಬ್ಬಾಳ್ಕರ್, ಶಾಸಕರು ಭಾಗವಹಿಸಲಿದ್ದಾರೆ ಎಂದರು. ವಿನೋದ್ ಕೋಲ್ಕಾರ್, ಕೆಎಂಎಂ ಕನ್ನಡ ನ್ಯೂಸ್, ಬೆಳಗಾವಿ.